ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತು ದಿನಾಂಕ 22 ಆಗಸ್ಟ್ 2024 ಗುರುವಾರ. ಎಂದಿನಂತೆ ಇವತ್ತಿನ ಶುಭೋದಯವು ವಿಶೇಷ ಹಾಗೂ ವಿಭಿನ್ನವಾಗಿದೆ. ಅದೇನಪ್ಪ ಅಂದರೆ ಇವತ್ತಿನ ಶುಭೋದಯ ಕುಟುಂಬ ಅಥವಾ ಸಂಸಾರದ ಬಗ್ಗೆ ಬರೆದಿದ್ದೇನೆ. ಅದೇನು ಅಂದರೆ, ಜೀವನದಲ್ಲಿ ಪ್ರತಿಯೊಂದು ಕುಟುಂಬ ಅಥವಾ ಸಂಸಾರದಲ್ಲಿ ಪ್ರತಿಯೊಬ್ಬರು ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕಾದರೆ ಅವರು ನಾನು ಈಗ ಹೇಳಲು ಹೊರಟಿರುವ 3 ಸೂತ್ರಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು. ಅವರು ಸುಖ ಸಂತೋಷ ನೆಮ್ಮದಿಯಿಂದ ಇರಬಹುದು, ಇದರಲ್ಲಿ ಅನುಮಾನನೇ ಇಲ್ಲ. ಇದು ಈಗಾಗಲೇ ಮದುವೆ ಆಗಿರುವವರಿಗೂ ಮತ್ತು ಮುಂದೆ ಮದುವೆ ಆಗಲು ಹೊರಟಿರುವ ಹುಡುಗ ಹುಡುಗಿಗೂ ಇದು ಅನ್ವಯಿಸುತ್ತದೆ. ಹಾಗಾದರೆ ಆ 3 ಸೂತ್ರಗಳು ಯಾವುವಂತೀರಾ? 1ನೇ ಅಂದರೆ ತಾಳಿ ಕಟ್ಟಿದವನಿಗೂ, 2ನೇ ಅಂದರೆ ತಾಳಿ ಕಟ್ಟಿಸಿಕೊಂಡವಳಿಗೂ, 3ನೇ ಅಂದರೆ ತಾಳ್ಮೆ ಇದ್ದರೆ ಸಾಕು. ಜೀವನದಲ್ಲಿ ಎಂತಹ ಕಷ್ಟ, ಸುಖ, ಸಂತೋಷ, ಕಲಹ ಏನೇ ಬರಲಿ ಅಥವಾ ಹಣ ಆಸ್ತಿ ಎಷ್ಟೇ ಬರಲಿ, ಅವರು ಜೀವನದಲ್ಲಿ ಹಿಗ್ಗದೆ ಮತ್ತು ಕುಗ್ಗದೆ ತಮ್ಮ ದಾಂಪತ್ಯ ಜೀವನವನ್ನು ಸರಾಗವಾಗಿ ನಡೆಸಿಕೊಂಡು ಹೋಗಬಲ್ಲ ಸಾಮರ್ಥ್ಯವನ್ನು ಅವರು ಹೊಂದ್ಕೊಂತಾರೆ. ಇದರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಇದು ನೀವು ಒಂದು ಸರಿ ಬೇಕಾದ್ರೆ ಜೀವನದಲ್ಲಿ ಕೆಲವು ತಿಂಗಳುಗಳ ಕಾಲ ಈ 3 ಸೂತ್ರಗಳನ್ನು ಅನ್ವಯಿಸಿ ಅಥವಾ ಅನುಸರಿಸಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.